ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಮಾಡಿಲ್ಲ ಅಂದ್ರೆ ಮಾಡಿ ಅಂತ ಕೇಳ್ಕೊಂತೀನಿ. ಇವತ್ತಿನ ವಿಡಿಯೋ ಬಂದು ಎಗ್ ರೈಸ್ ರೆಸಿಪಿ ಆಗಿರುತ್ತೆ. ಅಂಡ್ ಈ ರೆಸಿಪಿ ತುಂಬಾ ಸಿಂಪಲ್, ಯಾರು ಬೇಕಾದ್ರೂ ಮಾಡಬಹುದು. ಮನೆಯಲ್ಲಿರುವಂತ ವೆರಿ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಮಾಡುವಂತ ಎಗ್ ರೈಸ್ ಇದು. ಬ್ಯಾಚುಲರ್ಸ್ಗೆ ತುಂಬಾ ಯೂಸ್ ಆಗುತ್ತೆ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಬನ್ನಿ ನೋಡಿ. 3 ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಎಸಳು ಕರ್ಬೇವಿನ ಸೊಪ್ಪು ಇಟ್ಕೊಂಡಿದ್ದೀನಿ. 4 ಹಸಿರು ಮೆಣಸಿನಕಾಯಿ ಇಟ್ಕೊಂಡಿದ್ದೀನಿ. ಖಾರಕ್ಕೆ ನೋಡ್ಕೊಂಡು ನೀವು ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ. ಪುದೀನ ಸೊಪ್ಪು ಸ್ವಲ್ಪ ತಗೊಂಡಿದ್ದೀನಿ, ಬೇಕಾದ್ರೆ ಸ್ಕಿಪ್ ಮಾಡಬಹುದು. ಅದಾದ್ಮೇಲೆ 4 ಮೊಟ್ಟೆ ತಗೊಂಡಿದ್ದೀನಿ. ಮೊಟ್ಟೆ ನೋಡ್ಕೊಂಡು ನೀವು ಟೇಸ್ಟ್ ಪ್ರಕಾರ. ತುಂಬಾ ಈಸಿ ಮಸಾಲೆ. ಜಸ್ಟ್ 1 ಟೇಬಲ್ ಸ್ಪೂನ್ ಆಫ್ ಖಾರದ ಪುಡಿ ಹಾಕ್ತಾ ಇದೀನಿ, ಅಚ್ಚ ಖಾರದ ಪುಡಿ. ಸೇಮ್ ಅಳತೆಯಲ್ಲಿ ಗರಂ ಮಸಾಲೆ ಹಾಕ್ತಾ ಇದೀನಿ. ಎರಡನ್ನೂ ನೀಟಾಗಿ ಈ ತರ ಮಿಕ್ಸ್ ಮಾಡ್ಕೊತಾ ಇದೀನಿ. ಆಯಿಲ್ ನ ನೀವು ನೋಡ್ಕೊಂಡು ಹಾಕೊಳ್ಳಿ. ಒಬ್ಬೊಬ್ರಿಗೆ ಲೈಕ್ ಜಿಮ್ ಹೋಗೋರು ಅಥವಾ ಫುಡ್ ಡಯಟ್ ಮಾಡ್ತಿರೋರು ನೋಡ್ಕೊಂಡು ಆಯಿಲ್ ನ ಬಳಸ್ಬೋದು. ನಾನಿಲ್ಲಿ ಒಂದು 4 to 5 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ತಾ ಇದೀನಿ. ಆಮೇಲೆ ಜೀರಿಗೆ ಹಾಕೋತಾ ಇದೀನಿ, ಕರಿಬೇವು ಹಾಕ್ತಾ ಇದೀನಿ, ಹಸಿರು ಮೆಣಸಿನಕಾಯಿ. ಸ್ಟಾರ್ಟಿಂಗ್ ಅಲ್ಲೇ ಪುದೀನ ಸೊಪ್ಪು ಹಾಕ್ತಾ ಇದೀನಿ. ಈರುಳ್ಳಿ, ಈರುಳ್ಳಿ ಫುಲ್ ಕಲರ್ ಚೇಂಜ್ ಆಗೋ ತರ ನೀಟಾಗಿ ಕುಕ್ ಮಾಡ್ಕೋಬೇಕು. ಈಗ ನೋಡಿ, ಈರುಳ್ಳಿ ಈ ತರ ಗೋಲ್ಡನ್ ಬ್ರೌನ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಡೈರೆಕ್ಟ್ ಆಗಿ ಎಗ್ ನ ಬ್ರೇಕ್ ಮಾಡಿಬಿಟ್ಟು ಹಾಕೊಳ್ಳಿ. ನಿಮ್ಮ ಟೇಸ್ಟ್ ತಕ್ಕಂತೆ 3x 4x 5x ಪ್ರೋಟೀನ್ ತಗೊಳ್ಳೋರು ಎಗ್ಸ್ ಜಾಸ್ತಿ ಯೂಸ್ ಮಾಡಿ, ರೈಸ್ ಕಮ್ಮಿ ಯೂಸ್ ಮಾಡ್ಬೋದು. ಅವಾಗಲೇ ಮಿಕ್ಸ್ ಮಾಡ್ಕೊಂಡಿದ್ದು ಮಸಾಲೆ, ಇವತ್ತು ನಾನು ಯಾವುದೇ ತರ ಟೊಮ್ಯಾಟೊ ಕೆಚಪ್ ಆಗಲಿ, ಸೋಯಾ ಕೆಚಪ್, ಯಾವುದೇ ತರ ಸಾಸ್ ಏನು ಬಳಸ್ತಾ ಇಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು, ಎಗ್ಸ್ ಇವಾಗ ಆಲ್ಮೋಸ್ಟ್ ಒಂದು 90% ಕುಕ್ ಆಗಿದೆ. ಇವಾಗ ಗ್ಯಾಸ್ನ ಸಿಮ್ಮಲ್ಲಿ ಇಟ್ಕೊಳ್ಳೋಣ. ರೈಸ್ ಹಾಕಾದ್ಮೇಲೆ ಮಿಕ್ಸ್ ಮಾಡ್ತಾ ಸ್ಲೋ ಆಗಿ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ರೈಸ್ ಬ್ರೇಕ್ ಆಗುತ್ತೆ. ಮೆಟೀರಿಯಲ್ಸ್, ಇಂಗ್ರೀಡಿಯೆಂಟ್ಸ್ ತುಂಬಾ ಈಸಿಯಾಗಿ ಮನೇಲಿ ಎಗ್ ರೈಸ್ ಮಾಡ್ಕೊಬಹುದು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್, ಸಪೋರ್ಟಿಂಗ್. ಬೈ ಬೈ.